ಸೊ ಹೆಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಸೊ ನಾವಿವತ್ತು ಒಂದು ಕಂಟೆಂಟ್ ತೊಗೊಂಡ್ಬಂದಿದ್ದೀವಿ. ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ರಿ ಹೊಸ ಎಕ್ವೇರಿಯಮ್ಸು ಅಥವಾ ಹೊಸ ಡಿಸೈನ್ ತೋರಿಸ್ತಿ ಅಂದ್ಬಿಟ್ಟು. ಸೊ ಇದನ್ನ ಯೂಸ್ ಮಾಡ್ತಾ ಇದ್ರು ಎಲ್ಲರೂ. ಇದು ಫಿಶ್ಗೆ ಒಂಥರ ಜೇಲ್ ತರ ಆಗ್ಬಿಡ್ತಾ ಇತ್ತು. ಸೊ ಅದ್ರ ನೆಕ್ಸ್ಟ್ ನಾವು ಇದು ತಗೊಂಡ್ಬಂದ್ವಿ. ಇದು ಒಂದು ಸ್ವಲ್ಪ ಸ್ಮಾಲ್ ಜೇಲೆ, ಬಟ್ ಬೆಟಾ ಫಿಶ್ಗೆ ಕಂಫರ್ಟೇಬಲ್. ಇದು ಬೆಟಾ ಫಿಶ್ಗೆ ಕಂಫರ್ಟೇಬಲ್. ನೆಕ್ಸ್ಟ್ ಇನ್ನೊಂದು ಏನಾದರೂ ಮತ್ತೊಂದು ಸಾಕಬೇಕು ಅಥವಾ ಟೆಟ್ರಾಸ್ ವೆರೈಟಿ ಸಾಕಬೇಕು, ಅದಕ್ಕೆ ಆಕ್ಸಿಜನ್ ವಿತ್ ಆಕ್ಸಿಜನ್ ಹೆಂಗ್ ಸಾಕಬೇಕು ಅನ್ನೋದು ಬಹಳ ಜನ ನಮಗೆ ಕೇಳ್ತಾ ಇರೋದಕ್ಕೆ ನಾವು ಸ್ವಲ್ಪ ಐಟಮ್ಸ್ ನ ಇಂಪೋರ್ಟ್ ಮಾಡಿದೀವಿ. ಸೊ ಈ ಐಟಮ್ಸ್ ನ ಎಲ್ಲ ಇಂಪೋರ್ಟೆಡ್, ನಮ್ಮ ಇಂಡಿಯಾದು ಅಲ್ವೇ ಅಲ್ಲ. ಸೊ ನಮ್ದ್ರಲ್ಲಿ ಇವಾಗ ಫಿಶ್ಗಿರ್ಲಿ ಆಮೆಗಿರ್ಲಿ. ಸೊ ಫಸ್ಟ್ ನಾವು ಆಮೆ ಟ್ಯಾಂಕ್ ತೋರಿಸ್ತೀವಿ. ಆಮೇಲೆ ಟ್ಯಾಂಕ್ ನೋಡ್ತಾ ಇರ್ಬೋದು ನೀವು. ಇದರಲ್ಲೂ ಫಿಲ್ಟ್ರೇಷನ್ ಸಿಸ್ಟಮ್ ಎಲ್ಲ ಕೊಟ್ಟವ್ರೆ. ಇಲ್ಲಿ ಟ್ಯಾಪ್ ಕೊಟ್ಟವ್ರೆ. ಟ್ಯಾಪ್ ಏನಕ್ಕೆ ಕೊಟ್ಟವ್ರೆ ಅಂದ್ರೆ ನೀವು ಫಿಲ್ಟ್ರೇಷನ್ ಹೆಂಗ್ ಬೇಕಂಗೆ ಆನ್ ಮಾಡ್ಕೊಬಹುದು. ಇದು ಟ್ಯಾಪ್ ನ ಫಾಲ್ ಒಂದು ವಾಟರ್ ಫಾಲ್ ತರ ತೋರಿಸುತ್ತೆ. ಒಳಗೆ ಲ್ಯಾಡರ್ ಎಲ್ಲ ಕೊಟ್ಟವ್ರೆ. ಸ್ಮಾಲ್ ಟರ್ಟಲ್ಸ್ಗೆ, ಸ್ಮಾಲ್ ರೆಡ್ಡಿಯರ್ ಸ್ಲೈಡರ್ಗೆ ತುಂಬಾ ಬ್ಯೂಟಿಫುಲ್ ಲುಕಿಂಗ್ ಅಕ್ವೇರಿಯಂ ಟ್ಯಾಂಕ್ ಹೇಳ್ಬೋದು. ಅಥವಾ ಆಫೀಸ್ ಅಲ್ಲಿ ನೀವು ಎಲ್ಲಾದ್ರೂ ಒಂದು ಸೈಡ್ ಮೂಲೆಯಲ್ಲಿ ಇಟ್ಕೊಬೇಕು, ಆಮೇನ ಸಾಕ್ಬೇಕು ಅನ್ನೋರಿಗೆ ಇದು ತುಂಬಾ ಬ್ಯೂಟಿಫುಲ್ ಲುಕಿಂಗ್ ಟ್ಯಾಂಕ್. ಸೊ ನೆಕ್ಸ್ಟ್ ನಮ್ಮ ಹತ್ರ ಇರೋದು ವೆರೈಟೀಸ್ ಆಫ್ ಟ್ಯಾಂಕ್ ತೋರಿಸ್ತಾ ಇದೀವಿ. ಸೊ ಇದು ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು, ವಿತ್ ಲೈಟಿಂಗ್ ಇರೋದು. ಸೊ ಇದು ಫುಲ್ ಸೆಟಪ್ ಆಗಿ ಬರುತ್ತೆ. ಇದು ಬಂದು ಕ್ಯಾಪ್, ಇದರಲ್ಲೇ ಒಳಗೆ ಲೈಟ್ ಬರುತ್ತೆ, ಇದಕ್ಕೆ ಹೋಲ್ಡರ್ ಬರುತ್ತೆ, ಫಿಲ್ಟ್ರೇಷನ್ ಸಿಸ್ಟಮ್ ಬರುತ್ತೆ. ಫಿಲ್ಟ್ರೇಷನ್ ಸಿಸ್ಟಮ್ ತುಂಬಾ ಯೂನಿಕ್ ಡಿಫ್ರೆಂಟ್ ಮಾಡವ್ರೆ. ಆಸ್ ಇಟ್ ಈಸ್ ಲೈಕ್ ಮರೈನ್ ಟ್ಯಾಂಕ್ ತರಾನೇ ಮಾಡವ್ರೆ. ಸೊ ನೆಕ್ಸ್ಟ್ ತುಂಬಾ ಬ್ಯೂಟಿಫುಲ್ ಲುಕಿಂಗ್ ಟ್ಯಾಂಕ್. ಇದು ಹೆಂಗ್ ಬ್ಯೂಟಿಫುಲ್ ಲುಕಿಂಗ್ ಟ್ಯಾಂಕ್ ಅಂದ್ರೆ ಇದಕ್ಕೆ ಫಿಲ್ಟ್ರೇಷನ್ ಸಿಸ್ಟಮ್ ಕೊಟ್ಟವ್ರೆ, ಪ್ಲಸ್ ಪ್ಲಾಂಟ್. ಬಹಳ ಜನ ಪ್ಲಾಂಟ್ ಸಾಕಕ್ಕೂ ಇಷ್ಟಪಡ್ತಾರೆ. ಸೊ ನೀರಲ್ಲೇ ಪ್ಲಾಂಟ್ ನ ಬೆಳೆಸಬಹುದು. ಲೈಟಿಂಗ್ ಸಿಸ್ಟಮ್ ಕೊಟ್ಟವ್ರೆ. ಒಳಗೆ ನೀವು ನೋಡ್ತಾ ಇರ್ಬೋದು, ಲೈಟಿಂಗು ಇರುತ್ತೆ. ಇಲ್ಲಿ ಒಳಗೆ ಲೈಟಿಂಗು ಇರುತ್ತೆ. ಇದರಲ್ಲಿ ಲೈಟ್ ಸಿಸ್ಟಮು, ಫಿಲ್ಟ್ರೇಷನ್ ಸಿಸ್ಟಮ್ಗೆ ಎಲ್ಲ ಪಾಯಿಂಟ್ ಕೊಟ್ಟವ್ರೆ. ಇದ್ರ ಒಳಗೇನೆ ನಿಮ್ಗೆ ಎಲ್ಲಾ ತರಹದ್ದು ಫಿಲ್ಟ್ರೇಷನ್ ಸಿಸ್ಟಮ್ ನೋಡ್ತಾ ಇರ್ಬೋದು. ಇದು ಬಂದು ಮೋಟ್ರು ಒಳಗೆ. ಇದು ಆಲ್ಟರ್ನೇಟಿವ್ ಕೊಟ್ಟವ್ರೆ. ದೊಡ್ಡ ಪ್ಲಾಂಟ್ ಹಾಕೋರಿಗೆ ಆಲ್ಟರ್ನೇಟಿವ್ ಚೇಂಜ್ ಮಾಡ್ಕೊಬಹುದು. ಚಿಕ್ಕ ಪ್ಲಾಂಟ್ಸ್ ಹಾಕ್ಬೇಕಂದ್ರೆ ಇದನ್ನ ಹಾಕೊಬಹುದು. ಸೊ ನೆಕ್ಸ್ಟ್ ಫಿಲ್ಟ್ರೇಷನ್ ಸಿಸ್ಟಮ್ ನೀವು ನೋಡಿ, ಇದರಲ್ಲೇ ವೈರ್ ಎಲ್ಲ ಕೊಟ್ಟವ್ರೆ. ಹೆಂಗೆ ಬ್ಯಾಟ್ರಿ ಇದನ್ನ ಹೆಂಗ್ ಕನೆಕ್ಟ್ ಮಾಡಬೇಕು ಅನ್ನೋದು ಇದರಲ್ಲೇ ಕೊಟ್ಟವ್ರೆ. ಫಿಲ್ಟ್ರೇಷನ್ ಸಿಸ್ಟಮ್ ತುಂಬಾ ಬ್ಯೂಟಿಫುಲ್ ಆಗೈತೆ. ನಾವು ಮಿನಿಮಮ್ 5 ಅಡಿ ಟ್ಯಾಂಕ್ಗೆ ಮಾಡೋ ಫಿಲ್ಟ್ರೇಷನ್ ಸಿಸ್ಟಮ್ ನ ಇದು ಇವರು 10 ಇಂಚ್ ಟ್ಯಾಂಕ್ ಅಲ್ಲಿ ಕೊಟ್ಟವ್ರೆ. ಇದು ಸಂಪ್ ಸಿಸ್ಟಮ್ ಅಂತೀವಿ. ಸೊ ಇದು 10 ಇಂಚ್ ಟ್ಯಾಂಕ್ ಅಲ್ಲಿ ಸಂಪ್ ಸಿಸ್ಟಮ್ ಇದೆಲ್ಲ ಫಾರಿನ್ ಮೈಂಡ್, ನಮ್ಮ ಇಂಡಿಯಾ ಮೈಂಡ್ ಅಲ್ವೇ ಅಲ್ಲ. ಇದು ಫಾರಿನ್ ಸಿಸ್ಟಮ್ ಇದೆಲ್ಲ ಫುಲ್ಲು ಸೆಟಪ್ ಫಾರಿನ್ US ಸೆಟಪ್. ಇದು ಆಕ್ಚುಲಿ ಇದು ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಆಲ್ಮೋಸ್ಟ್ US ಅಲ್ಲಿ. ಸೊ ನೆಕ್ಸ್ಟ್ ಕಂಪ್ಲೀಟ್ ಮರೈನ್ ಡಿಸೈನ್ ಅಲ್ಲಿ ಮಾಡಿರೋ ಟ್ಯಾಂಕು. ನೀವು ನೋಡ್ತಾ ಇದ್ದೀರಾ, ಕರ್ವು, ಫಿನಿಶಿಂಗು, ಟಾಪಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಸೆಟಪ್ ಕೊಟ್ಟವ್ರೆ. ಇದರಲ್ಲೂ ಲೈಟಿಂಗ್ ಕೊಟ್ಟವ್ರೆ. ಲೈಟಿಂಗ್ ನೋಡಿ ಹೆಂಗ್ ಕೊಟ್ಟವ್ರೆ. ಎಲ್ಲ LED ಲೈಟ್ ಕೊಟ್ಟು, ಫಿಲ್ಟ್ರೇಷನ್ ಫಾಲ್ಸ್ ನೋಡಿ ಹೆಂಗ್ ಕೊಟ್ಟವ್ರೆ. ಎಲ್ಲಿ ಬೇಕಾದ್ರೂ ಮೂವ್ಮೆಂಟ್ ಮಾಡ್ಕೊಬಹುದು. ಹೆಂಗ್ ಬೇಕಂಗೆ ಮೂವ್ಮೆಂಟ್ ಮಾಡ್ಕೊಂಡು ಫಿಕ್ಸ್ ಮಾಡ್ಕೊಬಹುದು. ಫಿಲ್ಟ್ರೇಷನ್ ನೋಡಿ ಎಷ್ಟು ಬ್ಯೂಟಿಫುಲ್ ಕೊಟ್ಟವ್ರೆ. ಒಂದು ಬಂದು ಪಂಪು, ನೆಕ್ಸ್ಟ್ ಫಿಲ್ಟ್ರೇಷನ್. ಇದ್ರ ಒಳಗೆ ಬೇಕಂದ್ರೆ ಬರೀ ನೀರು ಇಡ್ಕೊಬಹುದು, ಅಥವಾ ನಿಮ್ಗೆ ಫಿಲ್ಟ್ರು ಸೆರಾಮಿಕ್ ರಿಂಗ್ ಏನಾದ್ರು ಹಾಕ್ಬೇಕಂದ್ರೆ ಅದನ್ನು ಹಾಕೊಬಹುದು. ಇದರಲ್ಲಿ ಎಲ್ಲಾ ತರ ಪಾಯಿಂಟ್ ಕೊಟ್ಟವ್ರೆ. ಪ್ರತಿ ಒಂದು ಫಿಶಸ್ಗೆ ಏನೇನು ರಿಕ್ವೈರ್ಡ್ ಇರುತ್ತೆ ಅದನ್ನ ಇದರಲ್ಲಿ ಕೊಟ್ಟವ್ರೆ. ಸೊ ನೆಕ್ಸ್ಟ್ ಟೇಬಲ್ ಟ್ಯಾಂಕ್ ಅಂತಾರೆ ಇದನ್ನ. ಆಫೀಸ್ ಟೇಬಲ್ ಅಥವಾ ಒಂದು ಯೂನಿಕ್ ಲುಕಿಂಗ್ ರೂಮ್ ಟ್ಯಾಂಕ್, ಪರ್ಸನಲ್ ಟ್ಯಾಂಕ್ ಅನ್ನೋದು ಇಟ್ಕೊಬೇಕಂದ್ರೆ ಈ ತರ ಟ್ಯಾಂಕ್ ನ ಇಟ್ಕೊಬಹುದು. ಸೊ ಇದನ್ನ ಆಫೀಸ್ ಟೇಬಲ್ ಅಂತಾರೆ, ಟೇಬಲ್ ಟ್ಯಾಂಕ್ ಅಂತಾರೆ ಇದನ್ನ. ಇದರಲ್ಲಿನೂ ಲೈಟ್ ಇರುತ್ತೆ, ಫಿಲ್ಟ್ರೇಷನ್ ಸಿಸ್ಟಮ್ ಇರುತ್ತೆ, ಕನೆಕ್ಷನ್ಸ್ ಇರುತ್ತೆ. ಇದರಲ್ಲಿ ಸ್ವಲ್ಪ ಸ್ಯಾಂಡು ಬರುತ್ತೆ. ಅದು ಸ್ಯಾಂಡು ನಾವು ಎಕ್ಸ್ಟ್ರಾ ಕೊಡೋ ಸ್ಯಾಂಡ್ ಅಲ್ವೇ ಅಲ್ಲ. ಸೊ ಇದರಲ್ಲಿ ನೋಡ್ತಾ ಇದ್ದೀರಾ, ಪ್ರತಿಯೊಂದು ಅವರೇ ಕೊಟ್ಟವ್ರೆ. ವೈರಿಂಗ್ಸ್ ಇರಲಿ, ಇದರಲ್ಲಿ ಫಿಲ್ಟ್ರೇಷನ್ಗೆ ಏನೇನು ಐಟಮ್ ಬೇಕು. ಇದು ಹೆಂಗ್ ಕೊಟ್ಟವ್ರೆ ಗೊತ್ತಾ, ಇದು ಒಂದು AC ಪ್ಯಾಡ್ ಕೊಡ್ತಾರಲ್ಲ ಕಾರ್ಗೆ, ಅದೇ ತರ AC ಪ್ಯಾಡ್ ತರ ಇದಕ್ಕೂ ಕೊಟ್ಟವ್ರೆ. ಕೂಲಿಂಗ್ ಆಗಕ್ಕೆ, ಹೀಟಿಂಗ್ ಆಗಕ್ಕೆ ಎಲ್ಲಾ ತರ ಸಿಸ್ಟಮ್ ಇರುತ್ತೆ ಇದರಲ್ಲಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕೂಲಿಂಗ್ಗೆ ಬಟನ್ ಐತೆ, ಲೈಟ್ಗೆ ಬಟನ್ ಐತೆ, ಎರಡಕ್ಕೂ ಬಟನ್ ಕೊಟ್ಟವ್ರೆ. ಇದರಲ್ಲಿ ಫ್ಯಾನ್ ಬೇಕಂದ್ರೂ ಆನ್ ಮಾಡ್ಕೊಬಹುದು. ಆಸ್ ಇಟ್ ಈಸ್ AC ತರ ಒಳಗೆ ಫಿಶಸ್ಗೆ ಕೂಲಿಂಗ್ ಆಗಕ್ಕೆ.
ಸೊ ನೀವು ಈ ಟ್ಯಾಂಕ್ಸ್ ಎಲ್ಲ ನೋಡ್ಬಿಟ್ಟು ಯೋಚನೆ ಮಾಡ್ತಾ ಇರ್ಬೋದು, ಏನಕ್ಕೆ ಈ ಟ್ಯಾಂಕ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ಅಂದ್ಬಿಟ್ಟು. ಸೊ ಮಕ್ಕಳೆಲ್ಲ ಹಠ ಮಾಡ್ತಾರೆ ಟ್ಯಾಂಕ್ ಕೊಡಿಸಿ ಅಥವಾ ಮೀನ್ ಕೊಡಿಸಿ ಅನ್ನೋರಿಗೆ. ಸೊ ಅವ್ರಿಗೆ ಸ್ಮಾಲ್ ಮೇಂಟೆನೆನ್ಸ್, ಸ್ಮಾಲ್ ಟ್ಯಾಂಕು, ಕಂಪ್ಲೀಟ್ ಸೆಟಪ್ ಬಹಳ ಜನ ಯೋಚನೆ ಮಾಡ್ತಾರೆ. ಈ ತರ ಬೌಲ್ ಅಲ್ಲಿ ಲೈಟ್ ಎಲ್ಲ ಹಾಕೋದು, ಆಕ್ಸಿಜನ್ ಎಲ್ಲ ಹಾಕೋದು, ಈ ಸ್ಪೇಸ್ ಅಲ್ಲಿ ಟ್ಯಾಂಕ್ ಬೇಕಾಗಿರೋರಿಗೆ ಈ ತರ ಇಂಪೋರ್ಟೆಡ್ ಟ್ಯಾಂಕು ಇಂಪೋರ್ಟ್ ಮಾಡಿಸಿರೋದು. ಪ್ರತಿಯೊಂದು ಯೂನಿಕ್ ಡಿಸೈನು, ಕಮ್ಮಿ ಬಜೆಟ್ ಅಲ್ಲಿ ತುಂಬಾ ಡಿಫ್ರೆಂಟ್ ವೆರೈಟಿ ತಗೊಂಡ್ ಬಂದಿರೋದು. ಈ ತರ ಟ್ಯಾಂಕ್ ಬೇಕಂದ್ರೆ ಆಲ್ ಓವರ್ ಇಂಡಿಯಾನ ನಾವು ಕೊಡ್ಬೋದು. ಸೊ ನೆಕ್ಸ್ಟ್ ಸ್ಮಾಲ್ ಟ್ಯಾಂಕ್ ಇಂದ ದೊಡ್ಡ ಟ್ಯಾಂಕ್ ಗೆ ಹೋಗೋರು ಇದನ್ನ ನೋಡಬಹುದು. ಹೈ ಕ್ವಾಲಿಟಿ ಮೇಂಟೆನೆನ್ಸ್, ಹೈ ಕ್ವಾಲಿಟಿ ಫಿಲ್ಟ್ರೇಷನ್ ಬೇಕಂದ್ರೆ ಇದಕ್ಕೆ ಹೋಗ್ಬೋದು. ಇದರಲ್ಲಿ ನಿಮ್ಗೆ ಈ ಸೈಜ್ ಇಂದ ಹಿಡಿದು 6 ಫೀಟ್ 7 ಫೀಟ್ ವರೆಗೂ ಈ ತರ ಮಾಡೆಲ್ ಅಲ್ಲಿ ಟ್ಯಾಂಕ್ ಸಿಗುತ್ತೆ ನಿಮ್ಗೆ. ಸೊ ಇದರಲ್ಲಿ ಹೈ ಕ್ವಾಲಿಟಿ ಫಿಶಸ್ ನ ನೀವು ಈಸಿಯಾಗಿ ಮೇಂಟೈನ್ ಮಾಡಬಹುದು. ಸ್ಮಾಲ್ ಟ್ಯಾಂಕ್ ಅಲ್ಲಿ ಬರೀ ಟೆಟ್ರಾ ವೆರೈಟೀಸ್ ಅಥವಾ ಸ್ಮಾಲ್ ಪ್ಲಾಂಟೆಡ್ ವೆರೈಟಿ ಫಿಶಸ್ ಆಗ್ಬಹುದು. ಇದರಲ್ಲಿ ಪೋಲಾರ್ ಪ್ಯಾರೆಟ್ ಇರಲಿ, ಚಿಕ್ಕು ಸ್ಮಾಲ್ ಆಸ್ಕರ್ಸ್ ಇರಲಿ ಅಥವಾ ಚಿಕ್ಲೆಟ್ಸ್ ವೆರೈಟಿ ಇರಲಿ, ತುಂಬಾ ಸ್ಮಾಲ್ ಆಗಿರೋದು ಹೈಲಿ ಮೇಂಟೈನ್ಡ್ ಫಿಶಸ್ ಇರಬೇಕಂದ್ರೆ ಇದರಲ್ಲಿ ಇಟ್ಕೊಬಹುದು. ಇದರಲ್ಲಿ ನೋಡಿ ಏನೇನ್ ಬರುತ್ತೆ. ಇದರಲ್ಲಿ ಲೈಟ್ ಬರುತ್ತೆ, ಫಿಲ್ಟ್ರೇಷನ್ ಬರುತ್ತೆ, ಸ್ಟೋನ್ಸ್ ಬರುತ್ತೆ, ಎಲ್ಲಾ ತರ ಅದು ಸೆಟಪ್ ಮಾಡ್ಕೊಬಹುದು. ಇದರಲ್ಲಿ ಪ್ರಾಪರ್ ಅಕ್ವೇರಿಯಂ ಸೆಟಪ್ ಇದರಲ್ಲಿ ಮಾಡ್ಕೊಬಹುದು. ಸೊ ಇದರಲ್ಲಿ ನೀವು ನೋಡ್ತಾ ಇರೋದು ಇದು ಬಂದು ಎಲ್ಲ ಫೈಬರ್ ಸಿಸ್ಟಮ್. ಇದರಲ್ಲಿ ಎಕ್ರಾಲಿಕ್ ಫೈಬರ್ ಮಿಕ್ಸ್ ಆಗಿರುತ್ತೆ ಇದು. ಆಮೇಲೆ ಇದು ಬಂದು ಕಂಪ್ಲೀಟ್ ಗ್ಲಾಸ್ ಆಗಿರುತ್ತೆ. ಸೊ ಇದನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ, ಇದೆಲ್ಲ ರೇರ್. ಆಮೇಲೆ ರೇರ್ ಕಲೆಕ್ಷನ್ಸ್. ಇದು ರೂಮ್ ಅಥವಾ ಟೇಬಲ್ ಸೆಟಪ್ಗೆ, ಇದು ಕಂಪ್ಲೀಟ್ ಮನೆ ಸೆಟಪ್ಗೆ. ಸೊ ಪ್ರತಿಯೊಂದು ನೀವು ಎಲ್ಲಿಡಬೇಕು ನಿಮ್ಮ ಮೇಲೆ ಡಿಪೆಂಡು. ಬಟ್ ಏನ್ ಫಿಶ್ ಇಡ್ಬೋದು ಅನ್ನೋದು ನಾವು ಹೇಳ್ಕೊಡ್ತೀವಿ. ನಮ್ಮ ಅಂಗಡಿಗೆ ಬಂದ್ರೆ ನಾವು ಪ್ರತಿಯೊಂದು ಇದ್ರ ಬಗ್ಗೆ ನಾವು ಹೇಳ್ಕೊಡ್ತೀವಿ. ಸೊ ಗೈಸ್ ಮಿಸ್ ಮಾಡಬೇಡಿ, ದಯವಿಟ್ಟು ನಮ್ಮ ಚಾನಲ್ನ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾವು ಕನ್ನಡನ ಡೆವಲಪ್ ಮಾಡಬೇಕು, ಕನ್ನಡ ಎಲ್ಲ ಕಡೆ ನಾವು ಹೇಳ್ಕೊಡ್ಬೇಕು. ಸೊ ಬಹಳ ಜನ ನನಗೂ ಮೆಸೇಜ್ ಮಾಡ್ತಾವ್ರೆ, ಕಮೆಂಟ್ ಮಾಡ್ತಾವ್ರೆ ಕನ್ನಡದಲ್ಲಿ ವಿಡಿಯೋ ಮಾಡಿ ಅಂದ್ಬಿಟ್ಟು. ಸೊ ಅದಕ್ಕೆ ನಮ್ಮ ಕರ್ನಾಟಕ ಅಕ್ವೇರಿಯಂ ಕನ್ನಡ ಚಾನಲ್ನ ಮಾಡಿದ್ದೀವಿ. ದಯವಿಟ್ಟು ಸಪೋರ್ಟ್ ಮಾಡಿ. ಎಷ್ಟು ಜನಾಗ್ ಆಗುತ್ತೋ ಅಷ್ಟು ಜನಾಗ್ ವಿಡಿಯೋ ಶೇರ್ ಮಾಡಿ. ಯಾರಿಗೂ ಗೊತ್ತಿರಲ್ಲ ಇದ್ರ ಬಗ್ಗೆ ಅವ್ರಿಗೂ ಶೇರ್ ಮಾಡಿ. ಏನಕ್ಕಂದ್ರೆ ನಾನು ಆಲ್ಮೋಸ್ಟ್ 7 to 10 years ಇಂದ ಬರೀ ಹಿಂದಿನಲ್ಲಿ ವಿಡಿಯೋ ಮಾಡ್ತಾ ಇದ್ದೆ. ಬಹಳ ಜನ ಕಮೆಂಟ್ ಮಾಡ್ತಾ ಇರೋದಿಕ್ಕೆ ನಾನು ಕನ್ನಡದಲ್ಲಿ ಮಾಡಿದ್ದೀನಿ. ಸೊ ಅವ್ರಿಗೂ ನಮ್ಮ ಕನ್ನಡ ಜನಗೂ ಬೇಜಾರು ಮಾಡಬಾರ್ದು ಅಂದ್ಬಿಟ್ಟು ನಮ್ಮ ಚಾನಲ್ನ ಮಾಡಿದೀವಿ. ಸೊ ನಿಮ್ಮ ಮೇಲೆ ಐತೆ, ಹೆಂಗ್ ಸಪೋರ್ಟ್ ಮಾಡ್ತೀರಾ, ಹೆಂಗ್ ಇದನ್ನ ಮೂವ್ ಮಾಡ್ತೀರಾ, ಹೆಂಗ್ ಚಾನಲ್ನ ಗ್ರೋತ್ ಮಾಡ್ತೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಲವ್ ಯು ಗೈಸ್.